SIR ಫಾರಂ ನಲ್ಲಿ ಎಲ್ಲೂ ಜಾತಿ ಧರ್ಮ ಏನು ನೀವು ತಗೊಂಡ್ ನೋಡಿ. ಇಲ್ಲಿ SIR ಫಾರಂ ನಲ್ಲಿ ಇರ್ತಕ್ಕಂಥದ್ದು ಹೆಸರು, ತಂದೆ ಹೆಸರು, ಎಪಿಕ್ ನಂಬರ್ ಹೊರತುನು ಯಾವ ಧರ್ಮ ಯಾವ ಜಾತಿ ಅಂತ ಕೇಳಲಿಲ್ಲ. ನನ್ನ ಪ್ರಶ್ನೆ ಏನಂತಂದ್ರೆ ಅಲ್ಲಲ್ಲ ಒಂದ್ ನಿಮಿಷ ಈಗ ಜೆನ್ಯೂನ್ ಇದ್ದಾರೆ, ನಿಮ್ಮ ಹತ್ರ ಎಲ್ಲಾ ದಾಖಲೆಗಳಿದೆ, ಎಲ್ಲಾ ರೀತಿಯ ಪ್ರೂಫ್ಸ್ ಇದೆ ಅಂತಂದ್ಮೇಲೆ SIR ಮಾಡಿಸ್ಕೊಳ್ಳೋಕೆ ಏನ್ ಸಮಸ್ಯೆ? ನೋಡಿ ಮಾಡಿಸಿ, ನೋಡಿ ಕೋಆಪರೇಟ್ ಮಾಡ್ತಾ ಇದ್ದಾರೆ ಜನ, ಇಲ್ಲ ಅಂತಿಲ್ಲ. ಅದು ಒಂದು ತೋರಿಸ್ರೆ ಅದಿರ್ಬೇಕು, ಅದು ತೋರಿಸ್ರೆ ಇದು ಇರಬೇಕು, ಇದು ತೋರಿಸ್ರೆ ಅದಿರಬೇಕು. ಅವನು ಎಲ್ಲೇ ಹುಟ್ಟಿರ್ತಾನೆ, ಅವನು 1947 ಹುಟ್ಟುತ್ತಾನೆ, ಅವ್ರದ್ದು ಇದು ತಕೊಂಡ್ ಬನ್ನಿ ಅಂತ ಎಲ್ಲಿಂದ ತಗೊಂಡ್ ಬರೋದು? ನಿಮಗೆ ಜಾಸ್ತಿ ಕಡಿಮೆ ಭಾರತದಲ್ಲಿ ಬಿಜೆಪಿ ಬರಬೇಕು, ಅದೇ ಉದ್ದೇಶದಿಂದ SIR ಮಾಡ್ತಾ ಇರೋದು. ನೋಡಿ, ನಾನು ಕರ್ನಾಟಕ ಸಿಎಂ ಅವ್ರಿಗೆ ನಾನು ಹೇಳ್ತೀನಿ, ನೋಡಿ ಒಂದು ಇದರಲ್ಲಿ ನೋಡಿ, ಒಂದು ಇದರಲ್ಲಿ 300 ಹೋಗ್ತಾ ಇದ್ದೆ. ಸಾದಿಕ್ ಪಾಷಾ ವಿರೋಧ ಮಾಡಿ, ಅದೇ ಇಟ್ ಮಸ್ಟ್ ಬಿ ಇನ್ ರೈಟ್ ವೇ. ನಿಮಗೆ ಬೇರೆ ರೀತಿಯ ರೂಲ್ಸ್, ಬೇರೆಯವ್ರಿಗೆ ಬೇರೆ ರೂಲ್ಸ್ ಅನ್ನು ಕೇಳಲ್ಲ ಎಲೆಕ್ಷನ್ ಕಮಿಷನ್ ಅವರು. ಎಲ್ಲರಿಗೂ ಒಂದೇ ರೀತಿಯ ರೂಲ್ಸ್ ಅನ್ನ ಕೇಳ್ತಾರೆ. ಅದೇಂಗ್ ನೀವ್ ಹೇಳ್ತೀರಿ ನಮಗೆ ಇದನ್ನ ಕೇಳ್ತಾರೆ ಅದನ್ನ ಕೇಳ್ತಾರೆ ಅಂತ? ಎಲ್ಲರಿಗೂ ಒಂದೇ. ನೋಡಿ ಫಸ್ಟ್ ನೋಡಿ, ಇದರಲ್ಲಿ ಶುರು ಆಗಿದೆ ಏನು, ಈ NRC, CAA ಮತ್ತೆ SIR ಇದೆಲ್ಲ ಶುರು ಆಯ್ತು. ಆವಾಗ್ಲೇ ಅಮಿತ್ ಶಾ ಅವ್ರು ಹೇಳ್ಬಿಟ್ರು ಮುಸಲ್ಮಾನ್ ಬಗ್ಗೆ. ಏನ್ ಹೇಳಿದ್ರು? ಓಪನ್ ಆಗಿ ಹೇಳಿದ್ರು ಮುಸಲ್ಮಾನ್ ಬಗ್ಗೆ. ಯಾವ ಸಮುದಾಯ ಇದ್ರೆ ನಾವು ಸೇರಿಸ್ಕೊಳ್ತೀವಿ, ಮುಸಲ್ಮಾನ್ ಸಮುದಾಯ ಇದ್ರೆ ಆಚೆ ಕಳಿಸ್ತೀನಿ ಅಂತ ಹೇಳಿಲ್ಲ. ಇಡೀ ಭಾರತನ ಹೇಳಿದಲ್ಲ. ಅದು ನೋಡಿ, ಇವ್ರ ಉದ್ದೇಶನೇ ಇದೆ ಸರ್, ನಾನು ಸತ್ಯ ಹೇಳ್ತಾ ಇರೋದು. ಇವರು ಉದ್ದೇಶನೇ ಇದು. SIR ನಲ್ಲಿ ಜಾಸ್ತಿ ಕಟ್ಟ